10 ಲಕ್ಷ ಮೌಲ್ಯದ ವಜ್ರಾಭರಣಗಳು ನಾಪತ್ತೆ. ಒಟ್ಟು ಮೌಲ್ಯ ಸುಮಾರು 10 ಲಕ್ಷ ರೂಪಾಯಿ. ಸಿಸಿಟಿವಿಯೇ ನಿಜವಾದ ಕಾರಣವನ್ನ ಬಹಿರಂಗಪಡಿಸಿದೆ. 10 ಲಕ್ಷ ಮೌಲ್ಯದ ವಜ್ರಾಭರಣಗಳು ನಾಪತ್ತೆ. ಆದರೂ ಶಟರ್ ಒಡೆಯಲಿಲ್ಲ, ಬಾಗಿಲು ಮುರಿಯಲಿಲ್ಲ. ಸಿಸಿಟಿವಿ ನೋಡಿದಾಗ ಮಾಲೀಕರಿಗಷ್ಟೇ ಅಲ್ಲ, ಪೊಲೀಸರಿಗೂ ಅಚ್ಚರಿ ಕಾದಿತ್ತು. ಯಾಕೆಂದ್ರೆ ಕಳ್ಳನು ಮನುಷ್ಯನೇ ಅಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ಶಮಿ ಶೆಟ್ಟಿ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ತುಮಕೂರಿನಲ್ಲಿ ನಡೆದ ಈ ವಿಚಿತ್ರ ಘಟನೆ ಈಗ ಎಲ್ಲರ ಗಮನ ಸೆಳೆದಿದೆ. ಸಿನಿಮಾ ಕಥೆಯಂತಿರುವ ಈ ಪ್ರಕರಣದಲ್ಲಿ ದುಬಾರಿ ವಜ್ರಾಭರಣಗಳನ್ನ ಕದ್ದಿದ್ದು ಯಾರು ಗೊತ್ತಾ? ಕೊನೆಗೆ ಅವು ಹೇಗೆ ಸಿಕ್ಕಿದ್ವು ಗೊತ್ತಾ? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಒಂದು ದಿನ ಬೆಳಿಗ್ಗೆ ಅಂಗಡಿ ತೆರೆದ ಸಿಬ್ಬಂದಿಗೆ ದೊಡ್ಡ ಶಾಕ್ ಕಾದಿತ್ತು. ಸುಮಾರು 50 ಗ್ರಾಂಗೂ ಹೆಚ್ಚು ತೂಕದ ವಜ್ರ ಹಾಗೂ ಚಿನ್ನಾಭರಣಗಳು ಕಾಣೆಯಾಗಿದ್ದವು. ಒಟ್ಟು ಮೌಲ್ಯ ಸುಮಾರು 10 ಲಕ್ಷ ರೂಪಾಯಿ. ಹೌದು, ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಶಟರ್ ಒಡೆದಿರುತ್ತದೆ ಅಥವಾ ಬಾಗಿಲು ಮುರಿದಿರುತ್ತವೆ. ಆದ್ರೆ ಇಲ್ಲಿ ಅಂತಹ ಯಾವುದೇ ಗುರುತು ಕೂಡ ಇರಲಿಲ್ಲ. ಹೊರಗಿನಿಂದ ಯಾರಾದರೂ ಒಳಗೆ ನುಗ್ಗಿದ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಆಭರಣಗಳು ಎಲ್ಲಿ ಹೋದವು ಎಂಬ ಪ್ರಶ್ನೆ ಎಲ್ಲರನ್ನ ಕಾಡತೊಡಗುತ್ತೆ. ಪೊಲೀಸರಿಗೆ ದೂರು ನೀಡುವ ಮೊದಲು ಅಂಗಡಿಯ ಮಾಲೀಕ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸುತ್ತಾರೆ. ಅಲ್ಲಿಯೇ ಸಿಗುತ್ತೆ ಒಂದು ಅಚ್ಚರಿಯ ಟ್ವಿಸ್ಟ್. ಸಿಸಿಟಿವಿಯಲ್ಲಿ ಒಂದು ಸಣ್ಣ ಇಲಿ ಅಂಗಡಿಯೊಳಗೆ ಓಡಾಡುತ್ತಾ ಒಂದೊಂದೇ ವಜ್ರಾಭರಣವನ್ನ ತನ್ನ ಬಾಯಿಯಿಂದ ಎಳೆದುಕೊಂಡು ಹೋಗುತ್ತಿರುವ ದೃಶ್ಯಗಳು ದಾಖಲಾಗಿರುತ್ತೆ. ಸಿಬ್ಬಂದಿ ತಕ್ಷಣ ಇಲಿಯ ಚಲನವಲನವನ್ನ ಗಮನಿಸಿ ಅದರ ಬಿಲವನ್ನ ಪತ್ತೆ ಹಚ್ಚುತ್ತಾರೆ. ಬಿಲವನ್ನ ಎಚ್ಚರಿಕೆಯಿಂದ ನೋಡಿದಾಗ ಮತ್ತೊಂದು ಅಚ್ಚರಿ ಎದುರಾಗುತ್ತೆ. ಅದರೊಳಗೆ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳು ಸುರಕ್ಷಿತವಾಗಿಯೇ ಸಿಗತ್ತೆ. ಒಟ್ಟು 10 ಉಂಗುರಗಳು, 3 ಸರಗಳು ಸೇರಿದಂತೆ ಹಲವು ಅಮೂಲ್ಯ ವಜ್ರಾಭರಣಗಳನ್ನ ವಶಪಡಿಸಿಕೊಳ್ಳಲಾಗುತ್ತೆ. ಎಲ್ಲ ಆಭರಣಗಳು ಮರಳಿ ಸಿಕ್ಕಿದ್ದರಿಂದ ಅಂಗಡಿ ಮಾಲೀಕರು ಹಾಗೂ ಸಿಬ್ಬಂದಿ ನೆಮ್ಮದಿಯ ನಿಟ್ಟುಸಿರು ಕೂಡ ಬಿಡುತ್ತಾರೆ. ಇಂತಹ ಘಟನೆಗಳು ಅಪರೂಪವಾದರೂ ಅಸಾಧ್ಯವಾದ ವಿಚಾರ ಅಲ್ವೇ ಅಲ್ಲ. ಸಣ್ಣ ವಸ್ತುಗಳು, ಹೊಳೆಯುವ ವಸ್ತುಗಳು ಅಥವಾ ಸುಲಭವಾಗಿ ಎಳೆಯಬಹುದಾದಂತಹ ಹಗುರ ವಸ್ತುಗಳನ್ನ ಇಲಿಗಳು ತಮ್ಮ ಬಿಲಕ್ಕೆ ತೆಗೆದುಕೊಂಡು ಹೋಗುವ ಘಟನೆಗಳು ಕೆಲವೊಮ್ಮೆ ನಮ್ಮ ಗಮನಕ್ಕೆ ಬಂದಿದೆ. ಈ ಪ್ರಕರಣದಲ್ಲೂ ಆಭರಣಗಳನ್ನ ಯಾರಾದರೂ ಕದ್ದಿದ್ದಾರೆ ಎನ್ನುವ ಅನುಮಾನ ಆರಂಭದಲ್ಲಿ ಮೂಡಿದ್ರೂ ಕೂಡ ಸಿಸಿಟಿವಿಯೇ ನಿಜವಾದ ಕಾರಣವನ್ನ ಬಹಿರಂಗಪಡಿಸಿದೆ. ಅದರೊಂದಿಗೆ ಈ ಪ್ರಕರಣ ಯಾವುದೇ ದೊಡ್ಡ ಕಳ್ಳತನವಲ್ಲ, ಒಂದು ಅಸಾಮಾನ್ಯ ಘಟನೆಯಾಗಿ ಅಂತ್ಯ ಕಂಡಿತು. ಆದ್ರೆ ಈ ಘಟನೆ ನಮಗೆ ಒಂದು ಪಾಠವನ್ನ ಹೇಳುತ್ತೆ. ಯಾವುದೇ ನಿರ್ಧಾರಕ್ಕೆ ಬರುವ ಮೊದಲು ಲಭ್ಯವಿರುವ ಸಾಕ್ಷಿಗಳನ್ನು ಪರಿಶೀಲಿಸುವುದು ಎಷ್ಟು ಮುಖ್ಯ ಎಂಬುದನ್ನ ಇದು ಮತ್ತೆ ಮತ್ತೆ ನೆನಪಿಸುತ್ತದೆ. ಎಸ್, ಇದೆಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಈ ರೀತಿಯ ಕುತೂಹಲಕಾರಿ ಮತ್ತು ನೈಜ ಘಟನೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.